ನೋಡ್ಕೊಳ್ಳೋಣ ಹಿಂದೆಗಡೆ, ನಮಗೆ ಗೊತ್ತಾಗಲ್ಲ. ಸಾಕಾ? ಚಸ್ ಅಂತ 20 ಬೀಡಿ ಕುಡಿದ್ರೆ ಹಿಂಗೆ 6 ಪ್ಯಾಕ್ ಬರುತ್ತಾ? ಯಪ್ಪ 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 ಯಪ್ಪ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೇನಂದ್ರೆ ಪರ್ಸನಲ್ ಬಾಡಿಗೆ ನೋಡಿ. ಸೋಮವಾರ ಡ್ಯೂಟಿ ಮಾಡಿಲ್ಲ, ಯಾಕೆಂದ್ರೆ ಡ್ಯೂಟಿನೇ ಬಿಡಲಿಲ್ಲ. ಸಾಯಂಕಾಲ ಮೇಲೆ ಡ್ಯೂಟಿ ಬಂತು, ನಾನು ಮಾಡಲಿಲ್ಲ. ಮಂಗಳವಾರ ನಿನ್ನೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು, ಈ ಧೂಳು ಕುಡ್ದು ನಿನ್ನೆನೂ ಡ್ಯೂಟಿ ಮಾಡಿಲ್ಲ. ಇವತ್ತು ಒಂದು ಪರ್ಸನಲ್ ಬಾಡಿಗೆ ಐತೆ ಅಂತ ಬಂದೆ. ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಐತೆ, ಅದನ್ನು ನಾನು ಇಲ್ಲೆಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಒಂಚೂರು ವೆಯ್ಟ್ ಜಾಸ್ತಿ ಐತೆ ಅಂತಂದಕ್ಕೆ ಹಾಕೊಂಡು ಹೋಗ್ತೀನಿ ಸರ್ ಅಂತಂದೆ. ಎಲ್ಲಿಗೆ ಅಂದರೆ ಇಲ್ಲೇ ಪೀಣಿಯ ಲೋಕಲ್ ಬಾಡಿಗೆ. ಸ್ನೇಹಿತರೆ, ಆಮೇಲೆ ಕಮೆಂಟ್ಸ್ ಆಗ್ತಾಯಿದ್ರಿ, ಗುರು ಈಗ ಸ್ವಂತ ಗಾಡಿ ಮಾಡಿದ್ರೆ ಯಾರ ಕೈ ಕೇಳಿಗೂ ಕೆಲಸ ಮಾಡೋಂಗಿರಲ್ಲ, ಇಷ್ಟೊಂದು ಕಷ್ಟಪಡಬೇಕಾ ದುಡ್ಡು ಸಂಪಾದನೆ ಮಾಡೋಕ್ಕೆ ಅಂತ ಒಬ್ಬರು ಕಮೆಂಟ್ ಮಾಡಿದರೆ. ಹೌದು, ಇದಕ್ಕೆಲ್ಲ ಕಾರಣ ಒಂದೇ, ಏನಂದರೆ ಇ ಎಮ್ ಐ. ನಾವು ಸಾಲ ಸುಳಿಯಲ್ಲಿ ಸಿಕ್ಕಾಕೊಂಡ್ಮೇಲೆ ಕಷ್ಟಗಳು ಬರುತ್ತೆ. ಒಂದೇ ಒಂದು ಕಾರಣ, ನಾವೆಲ್ಲ ಇಷ್ಟು ಕಷ್ಟಪಡೋದೇನಕ್ಕೆ ಅಂದರೆ ಇ ಎಮ್ ಐ ಅಲ್ವಾ? ಇ ಎಮ್ ಐ ಇಲ್ಲ ಅಂದರೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ವಾ, ಅವ್ರಿಗೆ ಸಾಲ ಹೊಡಿಯೋಕೆ ಹೋಗಲ್ಲ. ಇದ್ದೇ ಹೊಡೆಯೋಣ, ಇಲ್ಲಾಂದರೆ ಬಿಡೋಣ ಅನ್ನೋ ಥರ ಆಗೋಗ್ಬಿಡ್ತೀವಿ. ಇ ಎಮ್ ಐ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಕಷ್ಟಪಡಲೇಬೇಕು. ಸಾಲ ತೀರಿಸ್ಬೇಕು ಅಂದರೆ ನನಗೆ ಇನ್ಯಾವುದು ಸಾಲ ಇಲ್ಲ, ಗಾಡಿ ಸಾಲ ಒಂದೇ. ಏನಿಲ್ಲ ಅಂದರೆ ಈ ಪೋಟ್ರ್ ಬಾಡಿಗೆ ನೆಂಚ್ಕೊಂಡ್ರೆ ಬಾಡಿಗೆಗಳೇ ಬರೋಲ್ಲ. 26,500 ರೂಪಾಯಿ ಬರುತ್ತೆ ಇ ಎಮ್ ಐ. ಆಮೇಲೆ ನನಗೆ ಇನ್ನೊಬ್ರು ಕೇಳ್ತಾಯಿದ್ರು, ಹೆಂಗೆ ಟಿ ಪಿ ಹಾಕ್ಸ್ಕೊಳ್ಳೋದು ಹೆಂಗೆ ಅಂತ. ಅದು ಟಿ ಪಿ ಬ್ರೋಕರ್ಗಳಿರ್ತಾರೆ, ಒಂದು 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಹಾಕ್ಕೊಡ್ತಾರೆ ನೋಡಿ. ನಿಮಗೆ ನಾವೆಲ್ಲ ಹಂಗೆ ಮಾಡೋದು, ಸಪ್ರೇಟಾಗಿ 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ತೊಗೊತಾರೆ, ಹಾಕ್ಕೊಡ್ತಾರೆ. ಇಲ್ಲಾಂದರೆ ನಿಮಗೆ ಅಲ್ಲಿ ತಮಿಳ್ನಾಡು ಹೋಗ್ತೀನಿ ಅಂದರೆ ಅಲ್ಲಿ ಬಾರ್ಡ್ರಲ್ಲೇ ನೀವು ಟಿ ಪಿ ತೊಗೊಂಡು ಹೋಗ್ಬೋದು. ಇವತ್ತು ಒಂದು ಬಾಡಿಗೆ ಬಂದಿದ್ದೆ, ಯಾಕೋ ಈ ವಾರ ಬಾಡಿಗೆನೇ ಹೇಳಿಲ್ಲಪ್ಪ ಇವರು. ಸೋಮವಾರ ಮಂಗಳವಾರ 2 ದಿವಸನೇ ಹೇಳಿಲ್ಲ. ನಾನು ಫೋನ್ ಮಾಡಿದೆ, ಹೆಂಗೂ ಹೇಳಲಿಲ್ಲ. ರಾಮಚಂದ್ರ ಅವ್ರು ಎಲ್ಗೂ ಹೋದ್ರಲ್ಲ. ಧೂಳು. ರಾಮಚಂದ್ರ ಅವ್ರ ಗಾಡಿ ಲೋಡ್ ಆಗಿಲ್ವಾ? ಲೋಡ್ ಹಾಕಿ ये कहीं नहीं इधर हाथ नहीं लगाने का, कैमरे के पीछे हाथ नहीं लगाने का. पूरी वीडियो हमारे को सेंड करनी है. आयो साहब नम्दो 5 टन माल लोड ಮಾಡಬೇಕು ಪಿಣಿಯಾಗಿ. आजा ये फॉलोवर नो ना, आजा आजा भाई ಬಂಡಿ. देखो ಸ್ನೇಹಿತರೆ ನೋಡಿ, ಇದು 2 ಲೈನ್ ಇಷ್ಟೇನೆ ಬಂದು ನಿಮಗೆ 800 kg ಬರುತ್ತೆ. ಒಂದು ಬಂದು 25 kg, 25 21 ಗೆಳೆಯರೇ. ಲೋಡೆಲ್ಲ ಆಯಿತು ನೋಡಿ, ಟೈರು ಹೆಂಗೆ ಕುಂತೈತೆ ನೋಡಿ. ಇಷ್ಟು ಲೋಡ್ ಆಗೈತೆ ಪೂರ್ತಿ. ಈ ಕಡೆ ಟೈರು ಕುಂತ್ಕೊಂಬಿಟ್ಟೈತೆ. ಸ್ನೇಹಿತರೆ, ಇವಾಗ ಇವ್ರಿಗೆಲ್ಲ ಲೋಡ್ ಮಾಡಿದ್ರಲ್ಲ, ಇವ್ರಿಗೆಲ್ಲ ಎಷ್ಟು ಕೊಡ್ತಾರೆ ಗೊತ್ತಾ? 1 ಟನ್ನು ಏನಾದರೂ ಅನ್ಲೋಡ್ ಮಾಡಿದ್ರೆ 150 ರೂಪಾಯಿ ಅಂತೆ. ಡೈಲಿ ಒಂದು 100 ಟನ್ ಮಾಡ್ತಾರಂತೆ. 100 ಟನ್ ಅಂದರೆ 15,000 ಆಯಿತು. ಅಂದರೆ 15,000 ಅಂದರೆ 8 ಜನ ಅವರೇ. ಒಂದೊಂದು ಸತಿ 500 ಟನ್ನು ಮಾಡ್ತಾರೆ, ಒಂದೊಂದು ಸತಿ 100, ಕಡಿಮೆ ಅಂದರೆ 100 ಮಾಡ್ತಾರೆ. ಅಂದರೆ ಇವ್ರಿಗೆ ಹೆಂಗೆ ಲೋಡು ಇರುತ್ತೋ ಆ ಥರ ಕಷ್ಟಪಡ್ತಾರೆ ಪಾಪ. ಕಿತ್ನಾ ಹೂ 6 ಪ್ಯಾಕ್ ಎಲ್ಲ ಮಡಗಿದೆಯಲ್ಲೋ, 2 3 4 8 ಪ್ಯಾಕ್ ಗುರು. ಯಾವ ಜಿಮ್ಮು ಬೇಡವಲ್ಲ ನಿಂಗೆ. ಕಿತ್ನಾ ಬೀಡಿ ಪೀತೆ ಡೈಲಿ? एक बंडल में कितना आता है? 20 ಬೀಡಿ ಕುಡಿತೀಯಲ್ಲೋ ದಿನ. 20 ಬೀಡಿ ಕುಡಿದ್ರೆ 20 आता है. 20 10 20 20 ಬೀಡಿ ಕುಡಿದ್ರೆ ಹಿಂಗೆ 6 ಪ್ಯಾಕ್ ಬರುತ್ತಾ? ಯಪ್ಪ 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 ಯಪ್ಪ. सुबह हाँ बादाम किशमिश काजू केला दूध चना भिगो के सब खाता है डेली. हाँ, आप तभी बॉडी बनती है. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೀಣಿಯಾಗೆ. ಏನಿಲ್ಲ ಅಂದರೂ ಒಂದು ಬಿಲ್ಲು ಇನ್ವಾಯ್ಸ್ ಎಲ್ಲ ಮಾಡಿಕೊಟ್ಟವ್ರೆ. ಏನು ಗುರು 2 ಕೋಟಿ ಮೆಟೀರಿಯಲ್ ಇದು. ಕೋಟಿ 2 ಕೋಟಿ 63 6 ಲಕ್ಷದ 2 ಕೋಟಿ 6 ಲಕ್ಷದ 37,000
₹1,00,00,000 ಐಟಮ್ ಗುರು. ಸ್ನೇಹಿತರೆ ನೋಡಿ, 14 ಫೀಟ್ ಗಾಡಿನೂ ಮೇಲ್ಗಡೆ ಬಿಡ್ತಾ ಇಲ್ಲ. 4 ವೀಲರ್ ಕೆಳಗಡೆ ಕಳಿಸ್ಬಿಟ್ರು. ಈ ಗೊರಗುಂಟೆಪಾಳ್ಯ ಫ್ಲೇವರ್ ಐತಲ್ಲ, ನಾನಿವಾಗ ಗೊರಗುಂಟೆಪಾಳ್ಯ ಈ ಫ್ಲೇವರ್ ಇಳಿತಿದ್ದಂಗೆ ಸಿಗ್ನಲಲ್ಲಿ ಯೂ ಟರ್ನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಅದಕ್ಕೆ ಫ್ಲೇವರ್ ಮೇಲೆ ಬಂದೆ ನೋಡಿ. ಇವತ್ತು ಆರ್ಡ್ರ್ಗಳು ಬಂತು, ಅಲ್ಲಿ ಲೋಡ್ ಮಾಡಿಸ್ತಾ ಇದ್ದಲ್ಲ ಅವಾಗಲೂ ಒಳ್ಳೆ ಆರ್ಡ್ರ್ ಬಂತು. ಈಗ ಸಿಗ್ನಲಲ್ಲಿ ನಿಂತಿದ್ದೆ, ತುಮಕೂರಿಗೆ ಒಂದು ಬಂದಿತ್ತು, ಎಷ್ಟೋ ತೋರಿಸ್ತಪ್ಪ, 3,000 ಚಿಲ್ಲರೆ. ಅದೇ ಏನಾದರೂ ಇದು ಅನ್ಲೋಡ್ ಆದ್ಮೇಲೆ ಬಂದಿದ್ದಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಇದೇ ಥರ ಸುಮಾರು ಸತಿ ಆಗೋಗುತ್ತೆ. ಯಾವುದಾದ್ರೂ ಬಾಡಿಗೆಗಳು ಇಲ್ಲದೇ ಇರೋ ಟೈಮಲ್ಲಿ ಬರೋದೇ ಇಲ್ಲ. ಯಾವುದಾದ್ರೂ ಮಾಡ್ತಾ ಇದ್ದಾಗ ಬಡ್ಕೊತಾ ಇರ್ತದೆ, ಬರ್ತಾನೆ ಇರ್ತವೆ. ಚೀಮ್ಸಂದ್ರ, ವಂಸಂದ್ರ ಹತ್ರ ಇರ್ಬೋದಾ ಚೀಮ್ಸಂದ್ರ? ಎಷ್ಟೊಂದು ಮರ್ತೆ ಹೋಗ್ಬಿಟ್ಟವೆ. ಈ ಪೋರ್ಟ್ರಲ್ಲಿ ಮಾಡ್ತಾ ಇದ್ರೆ ರೆಗ್ಯುಲರಾಗಿ ಗೊತ್ತಾಗುತ್ತೆ ಇಲ್ಲಿಗೆ ಏನು ಅಂತ. ಎಷ್ಟೊಂದು ಊರುಗಳು ಎಲ್ಲಿ ಬರುತ್ತೆ ಏನು ಅಂತಾನೆ ಗೊತ್ತಾಗಲ್ಲ. ಇವಾಗ ಇಲ್ಲೇ ಸೆಳಿಗೆ ಹಾಕ್ಬಿಟ್ಟು ಕೇಳೋಣ. ಇಲ್ಲೇ ಐತಲ್ಲ ಎಲ್ಲರೂ ಸೆಕ್ಯೂರಿಟಿ. ಒಳಗಡೆ ಹೋಗ್ಬೇಕಾ? ಓ, ಇದು ಗೇಟು ಮೇಯ್ನು. ಐಟಮ್ गाड़ी बाहर है. ಸ್ನೇಹಿತರೆ, ಏನೋ ಊಟ ಟೈಮ್ ಅಂತೆ ನೋಡಿ. ಹಿಂಗೆ 1 ಗಂಟೆ ಆಗೋಯ್ತು. ಅಲ್ಲಿಂದ ಲೋಡ್ ಮಾಡ್ಕೊಂಬರೋಷ್ಟರಲ್ಲಿ 1:15 ಮುಗೀತದಂತೆ ಊಟ ಟೈಮು. ಊಟ ಆದ್ಮೇಲೆ ಮಾಡ್ತೀವಿ ಅಂತವ್ರೆ. ಇಲ್ಲಿ ಒಂದು ವೇಮೆಂಟ್ ಐತೆ, ಆ ವೇಮೆಂಟ್ಗೆ ಹಾಕ್ಸಿ ಅನ್ಲೋಡ್ ಮಾಡ್ತಾರೆ. ಸ್ನೇಹಿತರೆ, ಅನ್ಲೋಡ್ ಆಯಿತು, ಕೂರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾವುದಾದ್ರು ಆರ್ಡ್ರ್ ಬಿದ್ದರೆ ಮಾಡೋಣ. ಅನ್ಲೋಡ್ ಆಯಿತು, 3 ಗಂಟೆ ಆಗೋಯ್ತು. ಒಂದು ಪೋರ್ಟರಲ್ಲಿ ಒಂದು ಬಾಡಿಗೆ ಎತ್ತಿದ್ದೀನಿ. ರಿಟರ್ನು ಎಲ್ಲಿಗೆ ಇದನ್ನು ಲೋಡ್ ಮಾಡ್ಕೊಂಬಂದ ಬೆಳಗ್ಗೆ ಅಲ್ಲಿಗೇನೆ, ಅಂದರೆ ಮಾದನಾಕ್ತಳ್ಳಿಗೆ. ಪಿಕಪ್ಪು ಇಲ್ಲೇ 600 ಮೀಟ್ರ್ ಐತೆ. ನೋಡೋಣ ಎಷ್ಟು, ₹1,000 ಇದೆ ಅಷ್ಟೇ ಅಮೌಂಟು. ಇದು 2 ಸತಿ ಬಂತು ಬಾಡಿಗೆ. ಮೋಸ್ಟ್ಲಿ 2 ಗಾಡಿ ಬುಕ್ ಮಾಡೋರ, ಇಲ್ಲ ಫಸ್ಟ್ನೇ ಸತಿ ಎತ್ತಕ್ಕಾಗಲಿಲ್ಲ, ಬೇರೆಯವ್ರು ಎತ್ಕೊಂಡ್ರು. ಮತ್ತು ಇನ್ನೊಂದು ಸತಿ ಬುಕ್ಕಿಂಗ್ ಬಂತು, ನಾನು ಎತ್ಕೊಂಡೆ. ಅಂದರೆ ಅದು ಕ್ಯಾನ್ಸಲ್ ಆಗಿ ನನಗೆ ಬಂತ, ಇಲ್ಲ 2 ಗಾಡಿ ಬುಕ್ ಮಾಡೋರು ಏನೂ ಗೊತ್ತಿಲ್ಲ. ಒಂದು ಹೋಗೋಣ ಲೊಕೇಶನ್ ಹತ್ರ. ಹಲೋ ಹಲೋ ಸರ್, ಗಾಡಿ ಬುಕ್ ಮಾಡಿದ್ರು, ಗೇಟ್ ಹತ್ರ ಇದೀನಿ, ಬಿಲಿಯನ್ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್. ಒಳಗಡೆ ಹೋಗ್ಬೇಕಂತ. ಡೋರ್ ಓಪನ್ ಮಾಡ್ತೀನಿ. ಅಲ್ಲಿಗೆ ನೋಡಾಯ್ತು. ಏನೋ 61 ಬಾಕ್ಸ್ ಅಂತೆ, 61 ಬಾಕ್ಸ್ ಅಂತ ಹೇಳಿದ್ರು.
ಈ ಗಾಡಿಯಿಂದ ಈ ಗಾಡಿ ಹಾಕಿದ್ದು ನೋಡಿ ಎಲ್ಲ ಲೋಡ್ ಮಾಡೋರು. ಅಣ್ಣ ಬಿಲ್ಲು ಮಾಡ್ತಾರೆ ಗಾಡಿ ನಂಬರ್ ತಗೊಂಡಿದ್ದೀರಾ? ತಗೊಂಡು ಈಸ್ಕೊಂಡು ಹೋಗ್ತೀನಿ. ಅಲ್ಲ ಕ್ಲೋಸ್ ಮಾಡ್ತೀನಿ, ಡೋರ್ ಕ್ಲೋಸ್ ಮಾಡ್ತೀನಿ. ಇಷ್ಟೇನಾ? ಇದನ್ನ ಹಾಕ್ಬೇಕಾ? ಹಾಕಿ. ಒಂದೇನಾ ಇನ್ನೂ ಐತಾ? ಅದು ಓಪನ್ ಮಾಡಲಾ? ಬಂದೆ 1/4 ಗಂಟೆಗೆ ಲೋಡ್ ಆಗೋಯ್ತು. ಈ ಥರ ಇರಬೇಕು. ಅಲ್ಲೇನಾದರೂ ಬೇಗ ಅನ್ಲೋಡ್ ಆಗಿಬಿಟ್ರೆ ಶಬ. ಟೋಲ್ ಮೇಲೆ ಹೋಗ್ಬಿಡ್ತೀನಿ ಇವಾಗ. ಕೆಳಗಡೆ ಎಲ್ಲ ಯಾಕೆ? ಇಲ್ಲೇ ಅನ್ಲೋಡು ಇವಾಗ. ಅನ್ಲೋಡು ನಿಮ್ದೇನಾ? ಕ್ಯಾಂಪ್ ಸೂತ್ರ ಆಯ್ತಾ ಗಾಡಿ ಇದು? ನಮ್ದು ಬೇಗ ಮಾಡಿಬಿಡಿ ಸಾರ್. ಕ್ಯಾಂಟ್ರ್ ಸೈಡ್ಗೆ ಹಾಕ್ರಿ ಅಂತವ್ರು. ನನಗೆ ಓಡ್ಸಕ್ಕೆ ಬರಲ್ಲ, ಏನಿಲ್ಲ. ಎಲ್ಗೆ ಹಾಕ್ಬೇಕಣ್ಣ? ಇಲ್ಗ ಡ್ರೈವರ್ ಎಲ್ಲ ಹೋದ್ರು? ಏ ಗುರು, ಹ್ಯಾಂಡ್ ಬ್ರೇಕು ಹಾಕ್ತೀನಿ. ಹಾ ಏನು ಗುರು ಇಷ್ಟ ಆಗಲ್ಲ ಅದೇ ಗಾಡಿ. ನನಗೆ ಓಡ್ಸಕ್ಕೆ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡ್ರಿ. ಸ್ಟಾರ್ಟ್ ಆತಿಲ್ಲ. ಹಾಂ ಏಯ್ ಸ್ವಲ್ಪೇ ಆತಿಲ್ಲ ಇದು. ಏನಾರು ಬೇರೆ ಬಟನ್ ಗಿಟನ್ ಮಾಡ್ಕೊಂಡವ್ರ ಇವರು? ಇಲ್ಲಣ್ಣ, ಹ್ಯಾಂಡ್ ಬ್ರೇಕ್ ತೆಗೆದೆ. ಓ ಇಲ್ಲಿ ಸಪ್ರೇಟ್ ಇದು. ನಾನು ಸಪ್ರೇಟ್ ಬಟನ್ನು. ಥೂ ಮಕ್ಕರ್ ಗುರು, ನಮ್ಗೆ ಗಾಡಿ ಓಡ್ಸಕ್ಕೆ ಬರಲ್ಲ, ಏನಿಲ್ಲ. ಓಹೋ ಸರಿಯಾಗೈದು ಗಾಡಿ. ಏನು ಗುರು ಊರಾಗ್ಲ ಐತಿದು. ಸೈಡಲ್ಲಿ ಒಂದು ಬಟನ್ ಬೇರೆ ಐತೆ. ನಿಂತ್ಕಂತು ಗುರು. ಇರೋಣ. ಯಪ್ಪ ಏನು ಪವರ್ ಸ್ಟೇರಿಂಗ್ ಅಲ್ಲ ಇದು, ಆರ್ಡಿನರಿ ಇದ್ದಂಗೆ. ಇಷ್ಟೊಂಟ ಐತೆ ಸ್ಟೇರಿಂಗು. ಎಲ್ಲಣ್ಣ? ಹಾಂ ಸಕ್ಕ ಟೈಟ್ ಐತೆ ಗುರು. ನೋಡ್ಕೊಳ್ಳೋಣ ಹಿಂದೆಗಡೆ, ನಮಗೆ ಗೊತ್ತಾಗಲ್ಲ. ಸಾಕಾ? ಚಸ್ ಅಂತ ಫಸ್ಟು ಹ್ಯಾಂಡ್ ಬ್ರೇಕ್ ಹಾಕಿ ಇದು ಹಿಂಗೆ ಆಫ್ ಮಾಡಿದ್ರೆ, ನಾನು ಶೆಲ್ಪಲ್ಲೇ ಸ್ಟಾರ್ಟ್ ಆಗ್ತದೆ ಅಂದ್ಕೊಂಡೆ. ನೋಡಿ ಇಲ್ಲಿ ಸೈಡಲ್ಲಿ ಬಟನ್ ಸಪ್ರೇಟಾಗಿ ಐತಿದೆ, ಸ್ಟಾರ್ಟೇ ಆಗ್ತಿಲ್ಲ ಅಂತೀನಿ. ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಾ? ಓಕೆ. ನಾನು ಓಡಿಸ್ದೆ, ಪರವಾಗಿಲ್ಲ, ಕಲ್ತಿದ್ದೀನಿ ಅಂತ. ಸ್ನೇಹಿತರೆ ಅನ್ಲೋಡ್ ಆಯಿತು. 1 ಅವರ್ ಮಾಡಿದ್ರು. ಅಲ್ಲೇನೋ ಬೇಗ ಲೋಡ್ ಆಯಿತು, ಇಲ್ಲಿ ಲೇಟ್ ಆಯಿತು. ಟೈಮು 5 ಗಂಟೆ ಆಯಿತು. ಇದು ಆನ್ಲೈನ್ ಪೇಮೆಂಟ್ ಆಗೈತೆ. ಇಲ್ಲೇ ಹತ್ರನೇ ಇದ್ದೀರಿ, ಮನೆ ಹತ್ರನೇ. ಅದರಿಂದ ನೋಡೋಣ ಇನ್ನು ಯಾವುದಾದ್ರೂ ಲೋಕಲ್ ಬಾಡಿಗೆ ಬಿದ್ದರೆ ಮಾಡೋದು, ಇಲ್ಲಾಂದರೆ ಸೀದಾ ಮನೆ ಕಡೆ ಹೋಗೋದು. ಸ್ನೇಹಿತರೆ ಆರ್ಡ್ರ್ಗಳು ಯಾವುದೋ ಮತ್ತೆ ಸಿಟಿಗೆ ಎಳಿತೈತೆ.
ಟೈಮ್ ಬೇರೆ ಆಗೋಯ್ತು 5:30 6 ಗಂಟೆ. ನಾನು ಯಾವುದೂ ಮಾಡಲ್ಲ, ಸದ್ಯಕ್ಕೆ ಮನೆಗೆ ಹೋಗ್ಬಿಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. ಲವ್ ಯು.